ಉಜ್ನಿ ಚೌಡೇಶ್ವರಿ ದೇವಿ ಉಜ್ನಿ ಗ್ರಾಮ ಹುಲಿಯೂರು ದುರ್ಗ ಕುಣಿಗಲ್ ತಾಲೂಕು ತುಮಕೂರು ಜಿಲ್ಲೆ. ಭಕ್ತಾದಿಗಳೇ, ಇದು ಶತಮಾನಗಳ ಇತಿಹಾಸ ಇರುವಂಥದ್ದು ದೇವಸ್ಥಾನ. ಉಜ್ನಿ ಚೌಡೇಶ್ವರಿ, ನಿರ್ಸಾಲೆ ಚೌಡೇಶ್ವರಿ, ಹೆಬ್ಬಾರಮ್ಮ, ಮಾರಮ್ಮ, ಮನೆ ದೇವರು, ವನ್ನಾದೇವಿ ಇವೆಲ್ಲ ಒಂದು ಪೌರಾಣಿಕವಾಗಿ ಮತ್ತು ಐತಿಹಾಸಿಕವಾಗಿ ಸ್ಥಳದ ಮಹಿಮೆಯನ್ನು ಸೂಚಿಸ್ತದೆ. ಚಾಮುಂಡೇಶ್ವರಿ ಸಹ ಇಲ್ಲಿ ಬಂದು ಹೋಗಿರುವಂಥ ಒಂದು ಸ್ಥಳದ ಮಹಿಮೆ ಇದೆ. ಈ ಜಾಗದಲ್ಲಿ ಇವತ್ತಿನ ದಿವಸ ಹೆಸರೇ ಇಲ್ಲದಿರುವಂಥ ಒಂದು ಮರ, ಹೊನ್ನಳ್ಳಿ ಮರ, ಇವೆಲ್ಲ ಭಾಳಷ್ಟು ಅದ್ಭುತವಾದ ಒಂದು ಇತಿಹಾಸ ಕುರುಹುಗಳು, ಶಾಸನಗಳು ಈ ಉಜ್ನಿ ಗ್ರಾಮದ ಉಜ್ನಿ ಚೌಡೇಶ್ವರಿಯ ಸನ್ನಿಧಿಯಿಂದ ಭಾಳಷ್ಟು ಮಹತ್ವವನ್ನು ನಾವು ಕಾಣ್ಬೋದಾಗಿದೆ. ಪ್ರತಿ ವರ್ಷ ಇಲ್ಲಿ ಯುಗಾದಿ ಹಬ್ಬದ ನಂತರ ನಡೆಯುವಂಥ ಒಂದು ಹಬ್ಬದಲ್ಲಿ ಬಹಳ ವಿಜೃಂಭಣೆಯಿಂದ 10 ಊರು 12 ಊರಿಂದ ಸೇರಿ ಜನ ಸೌದೆ ಕೊಂಡವನ್ನು ತಗೊಂಬಂದು ಸೌದೆ ಕೊಂಡೋತ್ಸವವನ್ನು ಮಾಡ್ತಾರೆ. ಬಹಳ ವಿಭಿನ್ನವಾದಂತಹ ಒಂದು ಈ ಜಾತ್ರಾ ಮಹೋತ್ಸವದಲ್ಲಿ ಜಾತಿ ಧರ್ಮ ಯಾವುದೂ ಇಲ್ಲಿ ಲೆಕ್ಕಕ್ಕಿರುವುದಿಲ್ಲ. ಉಜ್ನಿ ಚೌಡೇಶ್ವರಿ, ನಿರ್ಸಾಲೆ ಚೌಡೇಶ್ವರಿ, ಹೆಬ್ಬಾರಮ್ಮ, ವನ್ನಾದೇವಿ, ಮಾರಮ್ಮ ಈ ಎಷ್ಟು ಮಹತ್ವವನ್ನು ಪಡ್ಕೊಂಡಿದೆ ಅಂದರೆ ಹೇಳೋಕ್ಕೆ ಅಷ್ಟು ಅಸಾಧ್ಯವಾದದ್ದು. ಇದನ್ನೆಲ್ಲ ನಾವು ಕಣ್ಣಾರೆ ನೋಡಬೇಕು ಅಂದರೆ ತಾವು ಜಾತ್ರಾ ಮಹೋತ್ಸವದಲ್ಲಿ ಬಂದಾಗ 7 ದಿವಸ ನಡೆಯುವಂಥ ಒಂದು ಕಾರ್ಯಕ್ರಮ ಅದ್ಭುತವಾಗಿ ವಿವಿಧ ಒಂದು ಮಜಲನ್ನು ಪಡ್ಕೊಂಡು ನಾವು ನೋಡ್ಬೋದಾಗಿದೆ. ತಾವು ಯಾವಾಗಾದರೆ ಈ ಕಡೆ ಕುಣಿಗಲ್ಲು, ಹುಲಿಯೂರು ದುರ್ಗಕ್ಕೆ ಬಂದ ಸಮಯದಲ್ಲಿ ಉಜ್ನಿ ಗ್ರಾಮಕ್ಕೆ ಭೇಟಿ ಕೊಟ್ಟು ಉಜ್ನಿ ಗ್ರಾಮದಲ್ಲಿರುವಂಥ ಉಜ್ನಿ ಚೌಡೇಶ್ವರಿಯ ದರ್ಶನವನ್ನು ನೀವು ಪಡ್ಕೊಂಡಿದ್ದೆ ಆದರೆ ನಿಮ್ಮ ಜೀವನ ಸಾರ್ಥಕವಾಗುತ್ತೆ. ಇದರಲ್ಲಿ ವಿಶೇಷ ಇನ್ನೊಂದೇನು ಅಂದರೆ ಸಕಲ ಸಂಪತ್ತು, ಸಕಲ ಐಶ್ವರ್ಯ, ಸಕಲ ಆರೋಗ್ಯವನ್ನು ಕೊಡುವಂಥ ಒಂದು ಮಹತ್ವ ಈ ದೇವಸ್ಥಾನಕ್ಕೆ ಇದೆ. ಇಲ್ಲಿ ಶುಕ್ರವಾರ ಮತ್ತು ಮಂಗಳವಾರ ಹೂವು ಕೇಳೋ ಒಂದು ಪದ್ಧತಿ ಇದೆ. ಇದುವರೆಗೂ ಹೂವು ಕೇಳಿರೋದ್ರಲ್ಲಿ ಯಾವುದೇ ಒಂದು ಭಕ್ತಾದಿಗಳಿಗಿರ್ಬೋದು ನಂಬಿಕೆ ಅನ್ನೋದೇನಿದೆ ಅದರಲ್ಲಿ ಬಹಳ ವಿಶೇಷ ಗುಣಗಳಿಂದ ಮತ್ತು ವಿಶೇಷ ಮಹತ್ವಗಳಿಂದ ಕೂಡಿರುವಂಥ ಒಂದು ದೇವಸ್ಥಾನ. ಯಾವುದೇ ಒಂದು ದಂಬಾಚಾರಿಕೆ ಅಥವಾ ವೈಭೋಗದ ಒಂದು ಜಾತ್ರೆ ಇದಾಗಿರೋದಿಲ್ಲ. ಆತ್ಮಸಾಕ್ಷಿಯಾಗಿ ಮನಸಾಕ್ಷಿಯಾಗಿ ನೋಡುವಂಥ ಒಂದು ಜಾತ್ರೆ ಆಗಿರುತ್ತೆ. ವಿಭಿನ್ನವಾದಂತಹ ಪ್ರಕಾರಗಳಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಅದರಲ್ಲೂ ವಿಶೇಷವಾಗಿ ಉಯ್ಯಾಲೆದಿರ್ಬೋದು, ಕೊಂಡೋತ್ಸವದಿರ್ಬೋದು, ಹೆಬ್ಬಾರಮ್ಮನ ಒಂದು ಮಹಿಮೆಯನ್ನು ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ನಾವು ಕಾಣಬಹುದಾಗಿರುತ್ತೆ. 6 ಜನ ಹೆಬ್ಬಾರಮ್ಮನ ಒಂದು ಕೊಂಡೋತ್ಸವ ಮಾಡ್ತಾರೆ. ಕರಗದ್ದಿದೆ, ಹುಟ್ಟಿ ಕರಗ ಇದೆ, ಬೆಳ್ಳಿ ಕರಗ ಇದೆ. ಇದನ್ನೆಲ್ಲ ನಾವು ಪ್ರತಿ ಸತಿನೂ ನೋಡಬೇಕು ಅಂದರೆ ಜಾತ್ರಾ ಮಹೋತ್ಸವ ಆ ಟೈಮಲ್ಲಿ ಬಂದಾಗ ಇದರ ಮಹತ್ವ ಗೊತ್ತಾಗುತ್ತೆ.
ನಾಲ್ಕು